ಕರ್ನಾಟಕ ದಲಿತ ಸಿಂಹಸೇನೆಯ ಜಿಲ್ಲಾ ಕಮಿಟಿಯ ಫಾರ್ಮೇಷನ್ ಮಾಡಬೇಕಂತ ಹೊಸ ಸಾಥಿ ಕೊಡಬೇಕು ಅಂತ ಸಂಘಟನೆ ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿದರು. ಅದೇ ಪ್ರಕಾರ ಇವತ್ತು ಜಿಲ್ಲಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ಈಗ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಆರು ಕಿಂಚಪ್ಪ ಅಂತ ಅವರು ಭಾಳ ಹಿರಿಯರು ಹೋರಾಟಗಾರರು. 76 ವರ್ಷದಿಂದ ಏನು ಸಂಘಟನೆ ಇತ್ತು ಅದೆಲ್ಲ ನೋಡ್ಕೊಂಡು ಬಂದವ್ರೆ. ಅದನ್ನು ಉತ್ತಮವಾದಂಥ ಹಿರಿಯರು ಒಬ್ಬರು ಬೇಕಾಗಿತ್ತು, ಅದಕ್ಕೆ ಗೌರವಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ವಿ. ಜಿಲ್ಲಾಧ್ಯಕ್ಷರಾಗಿ ಮಾಸ್ತಿ ಬಾಬು ಅಂತ ಇದೇ ಸಂಘಟನೆಯಲ್ಲಿ ಇದೇ ಸಂಘಟನೆಯಲ್ಲಿ ಕೆಲಸ ಮಾಡಿದರು. ಕಾರಣಾಂತರದಿಂದ ಮನೆಯಲ್ಲಿ ಸ್ವಲ್ಪ ಸಾಂಸಾರಿಕವಾಗಿ ಏನೋ ಸ್ವಲ್ಪ ಇದ್ದಿತ್ತು, ಅದಕ್ಕೆ ಸ್ವಲ್ಪ ಹಿಂದಿಗೆ ಹೋಗಿದ್ರು. ಈಗ ಅದೇ ಸಾರ್ಥಿನ ಮಾಸ್ತಿ ಬಾಬು ಅಂದರೆ ಮಂಜುನಾಥ್ ಅಲಿಯಾಸ್ ಮಾಸ್ತಿ ಬಾಬು ಎನ್ನುವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಸಾಮ್ರಾಟ್ ಕೃಷ್ಣಮೂರ್ತಿ ಅವರನ್ನು KGF ಭಾಗದಿಂದ ನಾನು ಆಯ್ಕೆ ಮಾಡಿದ್ವಿ. ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾಗಿ HM ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಭಾಳ ಹಿರಿಯರು NGOದಿಂದ ಕೆಲಸ ಮಾಡ್ಕೊಂಡು ಬಂದವರೇ, ಸ್ತ್ರೀಶಕ್ತಿ ಗುಂಪುಗಳು ಕಟ್ಟಿಕೊಂಡವರೇ. ಅವರಿಗೆ ಒಂದಾದಂಥ ಸ್ಥಾನಮಾನ ಬೇಕಾಗಿತ್ತು, ಸಂಘಟನೆಯ ಒಂದು ಜವಾಬ್ದಾರಿ ಬೇಕಾಗಿತ್ತು ಅವರಿಗೆ. ಯಾಕಂದರೆ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕು, ಮಹಿಳೆಯರಿಗೆ ಮಾರ್ಗದರ್ಶನ ಆಗಬೇಕು ಅಂತ ನಮ್ಮ ವೆಂಕಟೇಶ್ ಅವರನ್ನು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಮೊನ್ನೆ ಕಾಮಸಂದ್ರ ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರು ಪಾಪ ಭಾಳ ಸಂತೋಷದಿಂದ ಸಂಘಟನೆಯಿಂದ ನಾನು ಕೆಲಸ ಮಾಡ್ತೀನಣ್ಣ, ನನ್ನ ಕೂಡ ಸಂಘಟನೆಯಲ್ಲಿ ಸೇರಿಸ್ಕೋಬೇಕಂತ ಒತ್ತಾಯ ಮಾಡಿದ್ರು. ಪಾಪ ಆ ವೆಂಕಟೇಶ್ವರನ್ನು ಕೂಡ ಆಯ್ಕೆ ಮಾಡಿದ್ವಿ. ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ವಿಜಯ್ ಕುಮಾರ್ ಅವರನ್ನು, ಮಾಲೂರು ತೊನ್ನಳ್ಳಿ ವಿಜಯ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ವಿ. ಆಮೇಲೆ ಮಾಲೂರು ತಾಲೂಕು ಕಮಿಟಿಯನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡಬೇಕು ಅಂತ ತಾಲೂಕು ಕಮಿಟಿ ಕೆಲಸ ಮಾಡ್ತಾ ಇತ್ತು. ಅದರಿಂದ ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಬೇಕಂತ ಅವರು ಒತ್ತಾಯ ಇದ್ದರಿಂದ ಗೌರವಾಧ್ಯಕ್ಷರಾಗಿ ಮುಜಾಹಿದ್ ಖಾನ್ ಅವರನ್ನು ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಮಧುಚಂದ್ರ ಅಂತ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಆಮೇಲೆ ಶ್ರೀರಾಮು N ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ವೇಣು ಪ್ರಧಾನ ಕಾರ್ಯದರ್ಶಿ ಅಂತ ವೇಣು ಲಕ್ಕೂರು ಹೋಬಳಿ ವೇಣು ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ವಿ. ಶಕೀರ್ ಅಬ್ದುಲ್ ಶಕೀರ್ ಅವರನ್ನು ಮೈನಾರಿಟಿ ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಆಮೇಲೆ ವಾಸಿಂ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ವಿ. ಸೈಯದ್ ಪರ್ವೀಜ್ ಕಾರ್ಯದರ್ಶಿಯಾಗಿ, ಶಕೀಲ್ ಚಿಟ್ಟಿ ಕಾರ್ಯದರ್ಶಿಯಾಗಿ, ಸೈಯದ್ ನದೀಮ್ ಮುಲಾಬ್ ಖಾನ್ ತಾಲೂಕು ಸಂಚಾಲಕರಾಗಿ ಆಯ್ಕೆ ಮಾಡಿದ್ವಿ. ಇವರೆಲ್ಲರೂ ಕೂಡ ಭಾಳ ಜವಾಬ್ದಾರಿಯಿಂದ ಸಂಘಟನೆಯ ಶಿಸ್ತನ್ನು ಕಾಪಾಡ್ಕೋಬೇಕು. ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಎಲ್ಲರೂ ಕೂಡ ಸಂಘಟನೆ ಸದಸ್ಯರ ಕೂಡ ಹಂಚ್ಕೋಬೇಕು. ಏನೇ ತೀರ್ಮಾನ ತಗೊಂಡ್ರು ಕೂಡ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಗಮನಕ್ಕೆ ತರಬೇಕು. ಯಾರೇ ಕೂಡ ಏನು ಕೂಡ ಬೇರೆ ಬೇರೆ ರೀತಿ ಸಂಘಟನೆ ವಿರುದ್ಧವಾಗಿ ಕೆಲಸ ಮಾಡೋದು ಎಲ್ಲ ಮಾಡಿಕೊಡೋದು. ಈಗ ಕೋಲಾರ ತಾಲೂಕು ಅಧ್ಯಕ್ಷರಾಗಿ ನಮ್ಮ ರಾಮಚಂದ್ರಪ್ಪ ಯಾವ್ದು ಚೋಳಘಟ್ಟ ರಾಮಚಂದ್ರಪ್ಪನವ್ರನ್ನ ಆಯ್ಕೆ ಮಾಡಿದ್ವಿ. ಮತ್ತೆ ಸಂಘಟನೆ ಸಂಚಾಲಕರಾಗಿ ಮುನಿಯಪ್ಪ ಅಂತ ಭಾಳ ಹಿರಿಯರು, ಪಾಪ ಗಾಯಲದಿನ್ನೆ ಅವರಪ್ಪ ಕೂಡ ಹೋರಾಟಗಾರರಾಗಿದ್ದವರು. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡೋದು ಭಾಳ ಖುಷಿ ಆಗ್ತದೆ. ಈಗ ಎಲ್ಲ ಸದಸ್ಯರುಗಳು ಏನು ನಮ್ಮ KGF ತಾಲೂಕಿನಿಂದ ಒಬ್ಬ ಸದಸ್ಯರಾಗಿ ಆಯ್ಕೆ ಮಾಡಿದ್ದೀವಿ. ಉಪಾಧ್ಯಕ್ಷರಾಗಿ ತಿಪ್ಪಣ್ಣ ಅವ್ರನ್ನ ಆಯ್ಕೆ ಮಾಡಿದ್ವಿ. ಆ ತಿಪ್ಪಣ್ಣ ಅವರು ಕೂಡ ಪಾಪ ಏನಂದ್ರೆ ಭಾಳ ಜವಾಬ್ದಾರಿಯಿಂದ ಸಂಘಟನೆ ಕೆಲಸಗಳು ಮಾಡ್ಕೊಂಡು ಬರ್ತಾನೆ. ಅವ್ರು ಪಾಪ ಬೆಳಗ್ಗೆ ನಿತ್ಯ ತಾಲೂಕು ಆಫೀಸ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, SP ಆಫೀಸ್ಗೆ ಹೋಗೋದು ಎಲ್ಲ ಮಾಡ್ತಾರೆ ಪಾಪ. ಅವರು ಕೂಡ ತಿಪ್ಪಣ್ಣ ಅವ್ರ ಜವಾಬ್ದಾರಿ ಕೊಟ್ಟಿದ್ವಿ. ಮತ್ತು ಶ್ರೀನಿವಾಸ್ ಅಂತ KGF ಜವಾಬ್ದಾರಿ ಕೊಟ್ಟಿದ್ವಿ, ಸದಸ್ಯರಾಗಿ ಆಯ್ಕೆ ಮಾಡಿದ್ವಿ. ಅಲ್ಲಿ ಏನು ನಮ್ಮ ತಿಪ್ಪಣ್ಣವರ ನೇತೃತ್ವದಲ್ಲಿ ಮತ್ತು ಕೃಷ್ಣಮೂರ್ತಿಯವರು ಮತ್ತು ಕೆಂಚಣ್ಣನವರು ಮತ್ತು ಜಿಲ್ಲಾಧ್ಯಕ್ಷರು ಬಾಬಾ ಅವರ ನೇತೃತ್ವದಲ್ಲಿ ತಾಲೂಕು ಕಮಿಟಿ ಮಾಡಬೇಕಾದ ಸಂದರ್ಭದಲ್ಲಿ ಆಯಾಯ ಸದಸ್ಯರುಗಳ ಯಾವ್ಯಾವ ಜವಾಬ್ದಾರಿ ಕೊಡಬೇಕಂತ ಇವರೆಲ್ಲ ಮುಖಂಡರು ಸೇರಿ ತೀರ್ಮಾನ ತೆಗೆದುಕೊಂತಾರೆ. ಏನು ಜಿಲ್ಲೆ ಈಗ ಶ್ರೀನಿವಾಸಪುರ ತಾಲೂಕು ಸದಸ್ಯರಾಗಿ ನಾವು ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಏನವ್ರ ಹೆಸರು ನರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನಮ್ಮ ವೆಂಕಟೇಶ್ ಅವರು ಇರ್ತಾರೆ, ನಮ್ಮ ಸದಾಶಿವ ಅಂತ ಇರ್ತಾರೆ ಶ್ರೀನಿವಾಸಪುರದಲ್ಲಿ, ನಮ್ಮ ಶ್ರೀನಿವಾಸ್ ಅಂತ ಒಬ್ರು ಇರ್ತಾರೆ. ಇವರೆಲ್ಲರೂ ಕೂಡ ಎಲ್ಲ ಏನು ಸಂಘಟನೆ ಮುಖಂಡರೆಲ್ಲ ಸೇರಿ ಜಿಲ್ಲೆಯಲ್ಲಿ
ಸಂಘ ಕಟ್ಟೋದು ಬೇಡ, ಸಂಘಟನೆ ಮಾಡಬೇಕಂತ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ. ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಏನು ಇವತ್ತು ಸಂಘ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹೆಚ್ಚಿನ ದಿನಗಳಲ್ಲಿ ಏನು ನಮ್ಮ ಯುವಕರಿಗಾಗ್ಬೋದು, ಮಹಿಳೆಯರೇ ಆಗ್ಬೋದು, ಅರಿವು ಮೂಡುವ ಕೆಲಸವನ್ನು ಕರ್ನಾಟಕ ದಲಿತ ಸಂಘಟನೆ ಎಲ್ಲ ಸಂಘಟನೆಗಳು ಪದಾಧಿಕಾರಿಗಳು ಕೂಡ ತೆಗೆದುಕೊಳ್ತಾರೆ. ಹಾಗೂ ಅಲ್ಪಸಂಖ್ಯಾತರ ಹಿಂದೆ ನಾವು ಏನು ಅಮ್ಜದ್ ಪಾಷಾ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನೇ ಮುಂದುವರಿಸಿದ್ದೀವಿ. ಅಮ್ಜದ್ ಪಾಷಾ ಅವರೇ ಜಿಲ್ಲಾ ಅಧ್ಯಕ್ಷರಾಗಿ ಮುಂದುವರಿಸಿದ್ದೀವಿ. ಅವರು ಕೂಡ ಎಲ್ಲ ಏನು ಅಲ್ಪಸಂಖ್ಯಾತ ಘಟಕ ಪದಾಧಿಕಾರಿಗಳೆಲ್ಲ ನೇಮಕ ಮಾಡೋದು ಕೂಡ ಎಲ್ಲ ಕೂಡ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಎಲ್ಲರೂ ಕೂಡ ಸಂಘಟನೆ ಶಿಸ್ತನ್ನು ಪಾಲನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಸ್ತನ್ನು ಗೌರವಗೊಳಿಸಬೇಕು. ಸಂಘಟನೆಯಲ್ಲಿ ಇನ್ನೂ ಹೆಚ್ಚಿಗೆ ಏನು ಹೋಬಳಿ ಮಟ್ಟ ಆಗ್ಬೋದು, ಗ್ರಾಮ ಮಟ್ಟ ಆಗ್ಬೋದು, ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಇನ್ನೂ ಎತ್ತರಕ್ಕೆ ರಾಜ್ಯ ಮಟ್ಟಕ್ಕೆ ನೀವು ಶಕ್ತಿ ತುಂಬಬೇಕು. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೂಡ ಕಷ್ಟ ಸುಖ ಕಾರ್ಪೊರೇಟ್ ಏನೇ ಬಂದರೂ ಕೂಡ ಕರ್ನಾಟಕ ದಲಿತ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಓಲ್ಡ್ ಪ್ರಕಾಶ್ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ. ಎನಿ ಟೈಮ್ ಏನೇ ಕೆಲಸ ಆಗಿರಲಿ ನೀವು ಕೂಡ ಸಂಪರ್ಕ ಮಾಡ್ಬೋದು. ಅದೇ ಹೆಚ್ಚಿಗೆ ಜವಾಬ್ದಾರಿನ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಎಲ್ಲರೂ ತಗೊಂಡಿದ್ದಾರೆ. ನಮ್ಮ ಸಾಮ್ರಾಟ್ ಕೃಷ್ಣಮೂರ್ತಿ ಅವರು ಪಾಪ ಇವಾಗ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮ ಬೆಂಬಲವಾಗಿ ನಿಂತಿರ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವರೇ ಅಂದರೆ ನಮ್ಮ ಹಿಂದೆ ನಮಗೆಲ್ಲ ಬೆಂಬಲವಾಗಿ ನಿಂತವ್ರೆ, ಬೆನ್ನೆಲುಬಾಗಿ ನಿಂತವ್ರೆ. ಎಲ್ಲರೂ ಕೂಡ ಭಾಳ ಶಿಸ್ತಿನಿಂದ ಯಾರೇ ತಪ್ಪಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ತಪ್ಪು ಅಂತ ಹೇಳಬೇಕು. ಅಂತ ಗಂಡಸ್ತನ ಇರಬೇಕಾದ್ರೆ ಕರ್ನಾಟಕ ದಲಿತ ಸಂಘಟನೆಯ ಸದಸ್ಯರಿಗೆ ಇರ್ತಾರೆ ಅಂತ ನನ್ನ ಭಾವನೆ. ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಏನು ನಮ್ಮ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಬಂದು ಎಲ್ಲರೂ ಕೂಡ ಸಹಕಾರ ಮಾಡಿದ್ದೀರಿ, ಸಂಘಟನೆ ಶಿಸ್ತು ಪಾಲನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಸಾಚಿ ತಪ್ಪದೆ ಶಿಸ್ತನ್ನು ಪಾಲನೆ ಮಾಡಿಕೊಂಡು ಯುವಕರಿಗೆ ಮಾರ್ಗದರ್ಶನ ಆಗಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಭೀಮ್, ಜೈ ಭಾರತ್.